ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಮಾವಿನ ಹಣ್ಣಿನ ಸೀಸನ್ ಶುರುವಾಗಿ ಬಿಡ್ತು. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡಿದ್ದೆ. ಅನ್ನ ಜೊತೆ ಕಲಸ್ಕೊಂಡು ಊಟ ಮಾಡೋಕ್ಕೆ ಅದ್ಭುತ ಟೇಸ್ಟ್ ಆಗಿರುತ್ತೆ. ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ರುಚಿಯಂತೂ ಅದ್ಭುತ, ಮಾಡೋದಂತೂ ತುಂಬ ಸುಲಭ. ನೋಡೋಣ. 4 ಮಾವಿನ ಹಣ್ಣು ಇತ್ತು. ಸ್ವಲ್ಪ ಹುಳಿಯಾಗಿರುತ್ತೆ. ಹುಳಿ ಮಿಶ್ರಿತ ಸ್ವೀಟ್ ಮಾವಿನ ಹಣ್ಣು ಪದಾರ್ಥವನ್ನು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. 2 ಮಾವಿನ ಹಣ್ಣನ್ನು ನಾನು ಸಾಸಿವೆ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದಾಯಿತು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಉಪ್ಪು ಬೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೋಗುಣಿಯಲ್ಲಿ ಒರಟೆಯನ್ನು ಇಟ್ಟಿದ್ದೀನಿ ಮಾವಿನ ಹಣ್ಣಿಂದು. ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಕ್ಲೀನಾಗಿ ಅದನ್ನು ಒರಟೆಯನ್ನು ಕೈಯಲ್ಲೇ ನುರಿಬೇಕು. ನುರಿದಿದ್ದೀನಿ. ಬೆಲ್ಲ ಜೊತೆ ಸರಿಯಾಗಿ ಮಿಕ್ಸ್ ಆಗಲಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು. ಉಪ್ಪನ್ನು ಆಮೇಲೆ ಮತ್ತೊಂದು ಸರಿ ಬೇಕಾದ್ರೆ ನೋಡಿಕೊಂಡು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲವನ್ನು ಹಾಕಬೇಕು. ಮಾವಿನ ಹಣ್ಣು ಬೆಲ್ಲ ಮಿಶ್ರಿತವಾದ ಈ ಪಾತ್ರೆ ಒಂದು ಕಡೆ ಇರಲಿ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳ್ತಾ ಇದ್ದೀನಿ. 1 ಬೌಲ್ ಹಸಿ ತೆಂಗಿನಕಾಯಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ಮಿಕ್ಸಿ ಗ್ರೈಂಡಿಗೆ ಹಾಕಬೇಕಾಗತ್ತೆ. ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸಾಸಿವೆಯನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ ನೋಡಿ. 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಸಾಸಿವೆ. ಹಸಿತ್ತು, ಮತ್ತು ಫ್ರೈ ಮಾಡಲ್ಲ. ಇದನ್ನು ಹಾಕ್ತಾಯಿದ್ದೀನಿ. ಕಾಯಿ ಆಯಿತು, ಕೊತ್ತಂಬರಿ ಸಾಸಿವೆ ಆಯಿತು. ಈಗ ಅರಿಶಿಣ, ಹಸಿ ಅರಿಶಿಣ ಪೌಡ್ರು, ಹಾಗೆ ಎಳ್ಳು ಕೂಡ 1 ಚಮಚ ಹಾಕ್ತಾಯಿದ್ದೀನಿ. ಮತ್ತು 2 ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸು ಹಾಕಿದ್ದು ಕಾಣಲಿಲ್ಲ, ಆಮೇಲೆ ಹಾಕಿದ್ದೀನಿ. ತುಂಬ ಫೈನಾಗಿ ಗ್ರ್ಯಾಂಡ್ ಆಯಿತು. ಈಗ ತೆಗಿತಾ ಇದ್ದೀನಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ನೋಡಿ, ಮೊದಲೇ ಇಲ್ಲಿ ಇಟ್ಕೊಂಡಿದ್ನಲ್ಲ ಬೆಲ್ಲ ಮತ್ತು ಮಾವಿನ ಹಣ್ಣನ್ನು ಇದನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ ಏನು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಪರಿಮಳ ಕೂಡ ಫಸ್ಟ್ ಕ್ಲಾಸ್ ಇದೆ. ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯಿತು. ಉಪ್ಪು ಸಾಕಾಗಿಲ್ಲ ಅಂದರೆ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಇದಕ್ಕೆ ನೋಡಿ 2 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. 2 ಸಾಸಿವೆ. ಈಗ 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಕಾಯಿತು ಅಲ್ವಾ. ಚೆನ್ನಾಗಿ ಸೌಟಲ್ಲಿ ತೊಳೆಸಿದ್ರಾಯಿತು. ಉಪ್ಪು ಬೆಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಫೈನಲಿ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸಾಸಿವೆಗೆ ಒಗ್ಗರಣೆ. ತೆಂಗಿನ ಎಣ್ಣೆ 2 ಸ್ಪೂನ್, ಸಾಸಿವೆ, 1 ಒಣಮೆಣಸು. ಚಟ್ಪಟ ಅಂತ ಸೌಂಡ್ ಆಗ್ತಾಯಿದೆ. ಇನ್ನೇನು ಸಾಸಿವೆಗೆ ಮೇಲ್ಗಡೆ ಹಾಕ್ಬಿಡ್ತೀನಿ ನೋಡಿ. ವಾ, ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಅದ್ಭುತ ಟೇಸ್ಟ್ ಆಗಿರುವಂತಹ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗೇ ಬಿಡ್ತು. ನೋಡಿದ್ರಲ್ವ, ಮಾವಿನ ಹಣ್ಣಿನ ಸಾಸಿವೆಯನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡಾಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ.